ಆಫರ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಗೌರಿ ಗಣೇಶ ಹಬ್ಬಕ್ಕೆ ವಸ್ತುಗಳ ಮೇಲಿನ ಆಫರ್ಗಳನ್ನ ನೋಡಿರ್ತೀರಾ. ಹಾಗೆ ಪೊಲೀಸ್ನವರಿಂದ ಆಫರ್ ಬಂದಿದೆ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಹೌದಾ ಪೊಲೀಸ್ನವರು ಕೂಡ ಆಫರ್ ಅನ್ನ ಬಿಡ್ತಾರ ಅನ್ನುವಂಥದ್ದು. ಹೌದು, ರಾಜ್ಯ ಸರ್ಕಾರದಿಂದ ಇಂತಹದ್ದೊಂದು ಮಹತ್ವದ ಆದೇಶ ಹೊರಬಿದ್ದಿರುವಂತದ್ದು. ಇವತ್ತಿನಿಂದ ಸಂಚಾರಿ ನಿಯಮವನ್ನ ಯಾರೆಲ್ಲ ಉಲ್ಲಂಘನೆ ಮಾಡಿರ್ತೀರಾ, ನಿಮ್ಮ ಮೊಬೈಲ್ಗಳಿಗೆ ಆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ, ಇಷ್ಟು ರೂಪಾಯಿ ನೀವು ದಂಡವನ್ನ ಪಾವತಿಸಬೇಕು ಅನ್ನುವಂಥದ್ದು. ಅದಕ್ಕೆ ಈಗ 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಆ ದಂಡವನ್ನ ಪಾವತಿಸಬಹುದು. 50% ಡಿಸ್ಕೌಂಟ್ ಸಿಗುತ್ತೆ. ಎಲ್ಲಿವರೆಗೂ ಸಿಗುತ್ತಪ್ಪ ಅನ್ನುವಂಥದ್ದನ್ನ ನೋಡೋದಾದ್ರೆ ಸೆಪ್ಟೆಂಬರ್ 12ನೇ ತಾರೀಕುವರೆಗೂ ಕೂಡ ಈ ಒಂದು ಆಫರ್ ನಡೆಯುತ್ತೆ. ಈ ಆಫರ್ ಅನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂದ್ರೆ ವಾಹನ ಸವಾರರು ಆಗಾಗ್ಗೆ ವಾಹನ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡ್ತಲೇ ಇರ್ತೀರಾ. ಒಂದು ಕಡೆ ಹೆಲ್ಮೆಟ್ ಹಾಕೊಳ್ಳಲ್ಲ, ಒಂದು ಕಡೆ ಏನು ಸಿಗ್ನಲ್ ಅನ್ನ ಜಂಪ್ ಮಾಡುವಂತದ್ದು, ಈ ರೀತಿಯಾಗಿ ವಾಹನ ಸವಾರರು ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡ್ತಲೇ ಇರ್ತೀರಾ. ಅದಕ್ಕೆ ರಾಜ್ಯ ಸರ್ಕಾರ ಇಂತಹದ್ದೊಂದು ಆಫರ್ ಕೊಟ್ಟಿದೆ, 50% ಡಿಸ್ಕೌಂಟ್ ಅನ್ನ ಕೊಟ್ಟಿದೆ. ಹಾಗೆ ತುಮಕೂರು ಪೊಲೀಸರು ಕೂಡ ಇಂತಹದ್ದೊಂದು ಆಫರ್ ಅನ್ನ ಬಿಟ್ಟಿದ್ದಾರೆ. ಹತ್ತಿರದ ಏನು ಸಂಚಾರಿ ಪೊಲೀಸ್ ಠಾಣೆಗೆ ಹೋಗಿ ನೀವು ಇದನ್ನ ಪಾವತಿಸಿಕೊಳ್ಳಬಹುದು. ಹಾಗೆ ಇನ್ನೊಂದು ಎಚ್ಚರ ವಹಿಸಬೇಕಾಗಿ ವಿನಂತಿ ಎಲ್ಲರಿಗೂ ಕೂಡ. ಯಾಕಪ್ಪ ಅಂದ್ರೆ ಅಪ್ಲಿಕೇಶನ್ ಗಳಲ್ಲಿ ಒಂದು ದಂಡವನ್ನ ಪಾವತಿ ಮಾಡ್ಕೊಳ್ಳೋದು, ಹಾಗೆ ಯಾವುದೋ ಒಂದು ಲಿಂಕ್ ಗಳನ್ನ ಕಳಿಸ್ತಾರೆ, ಇದನ್ನೇ ಏನು ಸೈಬರ್ ಕಳ್ಳರು ಈ ರೀತಿ ಇದನ್ನೇ ಬಂದು ಬಂಡವಾಳ ಮಾಡ್ಕೊಂಡು ನಿಮ್ಗೆ ಲಿಂಕ್ ಕಳಿಸೋದು, ಇಲ್ಲಿ ನೀವು ಪಾವತಿ ಮಾಡ್ಕೊಳ್ಳಿ 50% ಗಿಂತ ಜಾಸ್ತಿ ಡಿಸ್ಕೌಂಟ್ ಕೊಡ್ತೀವಿ ಅನ್ನುವಂತ ಏನು ಸೈಬರ್ ಕಳ್ಳರು ವಂಚಿತರು ಈ ರೀತಿಯಾಗಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಕಿವಿ ಒಡ್ಬೇಡಿ. ಯಾವುದೇ ಅಪ್ಲಿಕೇಶನ್ ನಲ್ಲಿ ದಯಮಾಡಿ ಯಾರು ಕೂಡ ಪಾವತಿ ಮಾಡ್ಕೋಬೇಡಿ. ಏನ್ 10 ನಿಮಿಷದ ಕೆಲಸ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ನಿಮ್ಗೋಸ್ಕರ ಕೂತಿರ್ತಾರೆ. ಅವ್ರ ಬಳಿ ಹೋಗಿ ನೀವು 50% ಡಿಸ್ಕೌಂಟ್ ಆಫರ್ ಬಗ್ಗೆ ತಿಳಿಸಿ ಅವ್ರಿಗೆ ನೀವು ದಂಡವನ್ನ ಪಾವತಿ ಮಾಡಿ ಬರಬೇಕಾಗಿ ಸಾರ್ವಜನಿಕರಲ್ಲಿ ಅಮೋಘ್ ಟಿವಿ ಕೂಡ ವಿನಂತಿ ಮಾಡ್ಕೊಳ್ಳುತ್ತೆ. ನಮಸ್ಕಾರ.